ರಾಜ್ಯದಲ್ಲಿ ಹೆಚ್ಚಾಯಿತು ಕೊರೋನಾ JN1 ಟೆನ್ಷನ್. ನಿನ್ನೆ ಒಂದೇ ದಿನ 199 ರೂಪಾಂತರಿ ಪ್ರಕರಣಗಳು ದಾಖಲಾಗಿದೆ. ಒಟ್ಟಾರೆಯಾಗಿ 296 ಕೊರೋನಾ ಕೇಸ್ಗಳು ದಾಖಲಾಗಿದ್ರೆ ಅದರಲ್ಲಿ 199 ಪ್ರಕರಣಗಳಿದೆಯಲ್ಲ, ಇದು JN1 ಪ್ರಕರಣಗಳೇ ಆಗಿರೋದು. ಇದು ಈಗ ಆತಂಕಕ್ಕೆ ಕಾರಣ ಆಗಿದೆ. JN1 ಬಗ್ಗೆ ಆರೋಗ್ಯ ಇಲಾಖೆ ಒಂದು ಶಾಕಿಂಗ್ ಸುದ್ದಿಯನ್ನು ಕೊಟ್ಟಿರೋದು ಅಂತ ಹೇಳಿದ್ರೆ, 90% ಒಮಿಕ್ರಾನ್ ರೂಪಾಂತರಿ JN1 ಬಗ್ಗೆ ಈಗಾಗಲೇ ಊಹೆಯನ್ನ ವ್ಯಕ್ತಪಡಿಸಲಾಗಿದೆ. ಆರೋಗ್ಯ ಇಲಾಖೆಗೆ ಈ ಸುದ್ದಿನೇ ಇನ್ನೊಂದಷ್ಟು ಟೆನ್ಷನ್ಗೆ ಕಾರಣ ಆಗಿರೋದು. ಕಾರಣ ಈಗ 90% ಪ್ರಕರಣಗಳು JN1 ರೂಪಾಂತರಿ ಪ್ರಕರಣಗಳೇ ಆಗಿರೋದು. ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಎಚ್ಚರಿಕೆಯನ್ನ ವಹಿಸಬೇಕು, ಬೆಡ್ ವ್ಯವಸ್ಥೆ ಆಗಿರ್ಬೋದು, ಮೆಡಿಸಿನ್ಗೆ ಸಿದ್ಧತೆಗಳ ಬಗ್ಗೆ ಈಗಾಗಲೇ ಸಚಿವರು ಸಭೆಯನ್ನ ಇವತ್ತು ಕರೆದಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ವಿಕಾಸಸೌಧದಲ್ಲಿ ಈ ಸಭೆ ನಡೆಯಲಿದೆ. ಸಭೆಯ ಬಳಿಕ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಿರೋದ್ರ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ 1245 ಆಕ್ಟಿವ್ ಕೇಸ್ಗಳಿದೆ. ಈ ಹಿನ್ನೆಲೆಯಲ್ಲಿ ಕೊರೋನಾ ಆತಂಕ ಈಗ ಹೆಚ್ಚಾಗಿರೋದು. ಇನ್ನಷ್ಟು ಮುಂಜಾಗ್ರತಾ ಕ್ರಮಗಳ ಅಗತ್ಯತೆ ಇದೆ, ಸಿದ್ಧತೆಗಳ ಅಗತ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಜಾರಿ ಆಗತ್ತಾ ಟಫ್ ರೂಲ್ಸ್ ಇವತ್ತಿನ ಸಭೆಯ ನಂತರ ಅನ್ನುವಂತಹ ಪ್ರಶ್ನೆ ಇದೆ. ಬಟ್ ಇಲ್ಲಿ ಆತಂಕ ಬೇಡ, ಎಚ್ಚರಿಕೆ ಬೇಕು ಅನ್ನುವಂತಹ ಮಾತನ್ನ ಸರ್ಕಾರ ಹೇಳ್ತಾನೆ ಇದೆ. ಬಟ್ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಮೆಡಿಸಿನ್ ಆಗಿರಬಹುದು ಅಥವಾ ಚಿಕಿತ್ಸಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ಧತೆಗಳ ಬಗ್ಗೆ ಸಭೆಯನ್ನ ನಡೆಸಲಾಗುತ್ತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹಂಸ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಇವತ್ತಿನ ಸಭೆ ಒಂದಷ್ಟು ಟಫ್ ರೂಲ್ಸ್ ಗಳನ್ನ ಜಾರಿ ಮಾಡೋದಕ್ಕೆ ಕಾರಣ ಆಗಬಹುದು ಅಂತ ಅನ್ಸುತ್ತಾ, ಅಥವಾ ಇನ್ನೂ ಕೂಡ ಅಷ್ಟು ದೊಡ್ಡ ಮಟ್ಟದ ಆತಂಕ ಇಲ್ಲ, ಇಂತಹ ಒಂದು ನಂಬರ್ ಬಂದ್ರು ಕೂಡ ಅಂತ ಏನಾದ್ರೂ ಸಭೆಯಲ್ಲಿ ಚರ್ಚೆ ಆಗುವ ಸಾಧ್ಯತೆ ಇದೆಯಾ? ಜೊತೆಗೆ ಏನೆಲ್ಲ ಸಿದ್ಧತೆಗಳ ಬಗ್ಗೆ ಚರ್ಚೆ ಆಗಬಹುದು? ನವಿತಾ, ಈಗಾಗಲೇ ಏನು ಕೋವಿಡ್ ಅಂದ್ರೆ JN.1 ಒಂದು ಆತಂಕ ಶುರುವಾದಾಗ್ಲಿಂದಲೂ ಕೂಡ ಆರೋಗ್ಯ ಇಲಾಖೆ ಹಾಗೂ ಸರ್ಕಾರ ಸರಣಿ ಸಭೆಗಳನ್ನ ಮಾಡ್ಕೊಂಡು ಬಂದಿದೆ. ತಜ್ಞರ ಒಂದು ಸಲಹೆಗಳನ್ನ ಕೂಡ ಪಡಿತಿದೆ. ಅದಾದಂತಹ ಬಳಿಕ ಒಂದಷ್ಟು ಒಂದು ಕಡ್ಡಾಯ ಮಾಸ್ಕ್ ಇರಬಹುದು 60 ವರ್ಷದ ವಯಸ್ಸಿನವರಿಗೆ, ಮತ್ತೆ RT-PCR ಟೆಸ್ಟ್ ಗಳನ್ನ ಮಾಡುವಂತದ್ದಿರ್ಬೋದು, ಒಂದಷ್ಟು ಒಂದು ಮಾರ್ಗಸೂಚಿಗಳನ್ನ ಜಾರಿಗೆ ತಂದ್ರು. ಇಷ್ಟಾದ್ರೂ ಕೂಡ ರಾಜ್ಯದಲ್ಲಿ ಈ ಒಂದು ಕೊರೋನಾ ಪ್ರಕರಣಗಳು ಕಡಿಮೆ ಆಗ್ತಿಲ್ಲ. ಅದರಲ್ಲೂ ಕೂಡ ಈ ಬಾರಿ ತಜ್ಞರು ಹೇಳಿರುವಂತದ್ದು ಈ ಒಂದು ಜಾನ್ವರಿಲಿ ಏನಿದೆ ಇದರಲ್ಲಿ ಪೀಕ್ ಲೆವೆಲ್ಗೆ ಹೋಗುವಂತಹ ಸಾಧ್ಯತೆಗಳಿದೆ ಅನ್ನುವಂತಹ ಒಂದು ಪ್ರಿಡಿಕ್ಷನ್ ಅನ್ನು ಕೂಡ ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿರುವಂತದ್ದು. ಹೀಗಾಗಿ ಅದರಲ್ಲೂ ಇದರಲ್ಲಿ JN.1 ಭಾಗ ಕೂಡ ಹೆಚ್ಚಾಗ್ತಾ ಹೋಗ್ತಿದೆ. ಹೀಗಾಗಿಯೇ ಒಂದಷ್ಟು ತಜ್ಞರ ಜೊತೆಗೆ ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ವಿಕಾಸಸೌಧದಲ್ಲಿ 11 ಗಂಟೆಗೆ ಸಭೆಯನ್ನ ಕರೆದಿದ್ದಾರೆ. ಪ್ರಮುಖವಾಗಿ ಇವರಿಗೆ ಎಲ್ಲಾ ವೈದ್ಯಕೀಯ ಕಾಲೇಜುಗಳು ಹಾಗೂ ಆಸ್ಪತ್ರೆಗಳು ಬರೋದ್ರಿಂದ ಅಲ್ಲಿ ಪ್ರಮುಖವಾಗಿ ಏನೆಲ್ಲ ಒಂದು ಆಕ್ಸಿಜನ್ ಇರಬಹುದು, ಬೆಡ್ ವ್ಯವಸ್ಥೆ, ಹಾಗೆ ಮೆಡಿಸಿನ್ಗಳು, ಈಗಾಗಲೇ ಏನು ಬೂಸ್ಟರ್ ಡೋಸ್ ಅನ್ನು ಕೂಡ ಪಡೀರಿ ಅಂತ ಆರೋಗ್ಯ ಇಲಾಖೆ ಹೇಳಿದೆ. ಆ ಒಂದು ಬೂಸ್ಟರ್ ಡೋಸ್ ಗಳನ್ನ ಯಾವ ರೀತಿ ಕೊಡಬೇಕು, ಹಂಚಿಕೆ ಮಾಡಬೇಕು ಅನ್ನುವಂತಹ ಒಂದಷ್ಟು ವಿಚಾರಗಳ ಸಲುವಾಗಿ ಇವತ್ತು ಸಭೆಯನ್ನ ಕರೆದಿರುವಂತದ್ದು. ಅಧಿಕಾರಿಗಳು ಈ ಒಂದು ಸಭೆಯಲ್ಲಿ ಸದ್ಯದ ಒಂದು ರಾಜ್ಯದಲ್ಲಿ ಕೋವಿಡ್ ಹಾಗೂ JN.1 ಒಂದು ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂತಹ ಒಂದು PPT ಪ್ರೆಸೆಂಟೇಷನ್ ಅನ್ನು ಕೂಡ ಮಾಡ್ತಾರೆ. ಜೊತೆಗೆ ಏನು ಡೆತ್ ಆಡಿಟ್ ಬಗ್ಗೆನೂ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಯಾಗುವಂತಹ ಸಾಧ್ಯತೆಗಳಿದಾವೆ. ಡೆತ್ ಆಡಿಟ್ ರಿಪೋರ್ಟ್ ಬರೋವರೆಗೂ ಕೂಡ ಏನೆಲ್ಲ ಮುಂಜಾಗ್ರತೆ ವಹಿಸಬೇಕು ಅಥವಾ ಟಫ್ ರೂಲ್ಸ್ ಬೇಕಾ ಅನ್ನುವಂತಹ ಒಂದು ವಿಚಾರವಾಗಿ ಏನು ಒಂದು ಕ್ಲಾರಿಟಿ ಸಿಗೋದಿಲ್ಲ. ಆ ಒಂದು ಡೆತ್ ಆಡಿಟ್ ನ ಒಂದು ವರದಿಯ ಅನ್ವಯವಷ್ಟೇ ನಮ್ಮ ರಾಜ್ಯದಲ್ಲಿ ಟಫ್ ರೂಲ್ಸ್ ಬರುತ್ತಾ ಅಥವಾ ಮುಂದೆ ಬೇರೆ ಏನಾದ್ರೂ ಕಂಪಲ್ಸರಿ ಮಾಸ್ಕ್ ಬರುತ್ತಾ ಅನ್ನುವಂತಹದನ್ನ ಕಾದು ನೋಡ್ಬೇಕಾಗಿದೆ. ಹೀಗಾಗಿ ಈ ಒಂದು ವರದಿಗೆ ಆರೋಗ್ಯ ಇಲಾಖೆ ಕಾಯ್ತಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಬೇರೆ ಎಲ್ಲಾ ಒಂದು ಪೂರ್ವ ಸಿದ್ಧತಾ ಒಂದು ಆಸ್ಪತ್ರೆಗಳಲ್ಲಿ ಎಲ್ಲಾ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದಕ್ಕೆ ಇವತ್ತು ಸಭೆಯನ್ನ ಈಗಾಗಲೇ ಕರೆದಿರುವಂತದ್ದು. ನವಿತಾ, ಈ ನಿಟ್ಟಿನಲ್ಲಿ ಇನ್ನೊಂದು 2 ದಿನಗಳಲ್ಲಿ ಈ ಒಂದು ಡೆತ್ ಆಡಿಟ್ ನ ರಿಪೋರ್ಟ್ ಬರುತ್ತೆ. ಅದಾದಂತಹ ಬಳಿಕ ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡಲಾಗುತ್ತೆ. ಈಗಾಗಲೇ ಏನು ಸಂಪುಟದ ಒಂದು ಸಬ್ ಕಮಿಟಿ ಸಭೆಯನ್ನು ಕೂಡ ಮಾಡಿದ್ರು. ಅದರಲ್ಲಿ ಒಂದಷ್ಟು ನಿರ್ಣಯಗಳನ್ನ ತೆಗೆದುಕೊಂಡಿದ್ರು. ಈ ಒಂದು ವರದಿ ಬಂದಂತಹ ಬಳಿಕ 4 ಸಚಿವರುಗಳು ಸೇರಿ ಒಂದು ಸಬ್ ಕಮಿಟಿಯ ಸಭೆಯನ್ನ ಕರೀತಾರೆ. ಅದರಲ್ಲಿ ಏನೆಲ್ಲ ರೂಲ್ಸ್ ಗಳು ಜಾರಿಯಾಗುತ್ತೆ ಅಥವಾ ಮಾರ್ಗಸೂಚಿಗಳಲ್ಲಿ ಬದಲಾವಣೆ ಆಗುತ್ತಾ ಅನ್ನುವಂತಹ ಒಂದು ವಿಚಾರಗಳು ಕಂಡು ಬರುತ್ತೆ. ನವಿತಾ, ನಮಗೆ ಓಕೆ, ಥ್ಯಾಂಕ್ ಯು ಹಂಸ ಡೀಟೇಲ್ಸ್ಗೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.